ಕೆಂಗಲ್, ವೃತ್ತಿಯಲ್ಲಿ ಛಾಯಾಗ್ರಾಹಕ. ಎಲ್ಲ ಧರ್ಮದಲ್ಲೂ ಹಿಂಸೆನ ಯಾರೂ ಪ್ರತಿಪಾದಿಸಿಲ್ಲ. ಅಹಿಂಸಾ ಪರಮೋ ಧರ್ಮ ಅಂತ ಹೇಳ್ತಾರೆ. ಮೊಹಮ್ಮದ್ ಪೈಗಂಬರ್ ಅವರು ಒಮ್ಮೆ ನದಿಯಲ್ಲಿ ತಾವು ನೀರು ಕುಡಿಯುವಂಥ ಸಂದರ್ಭದಲ್ಲಿ ಒಂದು ಚೇಳವನಿಗೆ ಕುಟುಕುತ್ತೆ. ಕುಟುಕಿದ ಕೂಡಲೇ ಸಹ ನೀರು ಕುಡಿದು ಅದನ್ನು ಹೊರಗಡೆ ಹಾಕಿ ಮತ್ತೆ ಅದೇ ನದಿಯಲ್ಲಿ ಬಿಟ್ಟು ಚೇಳು ಅದ್ರ ಧರ್ಮ ಕಡಿಯುತ್ತೆ, ನಾವು ಅದನ್ನು ರಕ್ಷಿಸಬೇಕು ಅನ್ನುವಂತಹ ಶ್ರೇಷ್ಠ ಪರಮಧರ್ಮ ಇಸ್ಲಾಂ ಧರ್ಮದಲ್ಲಿದೆ. ಅಂತಹ ಒಂದು ಶ್ರೇಷ್ಠ ಮನೋಧರ್ಮ ಇಸ್ಲಾಂ ಧರ್ಮದಲ್ಲಿದೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಕೇವಲ ಇಡೀ ಜಗತ್ತನ್ನೇ ಇಸ್ಲಾಂ ರಾಷ್ಟ್ರವನ್ನಾಗಿಸಬೇಕು, ಇಸ್ಲಾಂ ಧರ್ಮವನ್ನು ಪ್ರಸಾರ ಮಾಡಬೇಕು ಅಂತ ಒಂದು ಏಕೈಕ ಉದ್ದೇಶ ಇಟ್ಕೊಂಡು ಪ್ರಪಂಚಾದ್ಯಂತ ಎಲ್ಲ ದೇಶಗಳ ವಿರುದ್ಧ ಕೆಲವೊಂದು ಭಯೋತ್ಪಾದನೆ ಮಾಡಿ ಅಮಾಯಕ ಜನರನ್ನು ಪ್ರಾಣ ತಗೊಳ್ತಾರೆ. ಮತ್ತು ಅದಕ್ಕೊಂದು ಟೈಟ್ಲ್ ಬೇರೆ, ಜಿಹಾದ್, ಧರ್ಮಯುದ್ಧ. ಈ ಯುದ್ಧವನ್ನು ಮಾಡಿದ್ರೆ ಅಲ್ಲ ಕ್ಷಮಿಸ್ತಾನೆ, ನಮಗೆ ಅಲ್ಲ ನಮ್ಮನ್ನು ಸ್ವರ್ಗಕ್ಕೆ ಕರ್ಕೊಂಡು ಹೋಗ್ತಾನೆ ಅಂತ ಕೆಲವೊಂದು ಇಸ್ಲಾಮಿಕ್ ಸಂಘಟನೆಗಳೇ ಸಹ ನೇರವಾಗಿ ಆ ಒಂದು ಕೃತ್ಯದ ಒಂದು ಹೊಣೆಯನ್ನು ತಾವೇ ಅವನ್ನ ಒಪ್ಕೊಳ್ತವೆ. ಈ ಒಂದು ವಿಷಯದಲ್ಲಿ ನಿಮ್ಮ ಇಸ್ಲಾಂ ಧರ್ಮದಲ್ಲಿ ಇದರ ಅಭಿಪ್ರಾಯವನ್ನು ಸ್ವಲ್ಪ ತಿಳಿಸ್ಬೇಕಾಗಿತ್ತು ಕೇಳ್ಕೊಂಡು. ಇವಾಗ ನೀವು ಕೇಳ್ಕೊಂಡಿದ್ದೇನೆಂದ್ರೆ ಜಿಹಾದ್ ಬಗ್ಗೆ ಒಂದು ಪ್ರಶ್ನೆ ಕೇಳಿದ್ದೀರಾ. ಯಾಕೆ ನೀವು ಅಹಿಂಸಾ ಬಗ್ಗೆ ಮಾತಾಡ್ತೀರಾ, ಆದರೂ ಕೂಡ ಮನುಷ್ಯರನ್ನು ಕೊಂದಾಕಕ್ಕೆ ಒಂದು ಡಿಪಾರ್ಟ್ಮೆಂಟ್ ಇದೆ, ಅದು ಜಿಹಾದ್ ಅಂತ ನೀವು ಒಂದು ಪ್ರಶ್ನೆ ಮಾಡಿದ. ಜಿಹಾದ್ ಬೇರೆ, ಟೆರರಿಸಂ ಬೇರೆ. ಫಸ್ಟ್ ನಾವು ಅರ್ಥ ಮಾಡಬೇಕಾಗಿದ್ದೇನೆಂದ್ರೆ ಜಿಹಾದ್ ಬೇರೆ, ಟೆರರಿಸಂ ಬೇರೆ. ಕುರಾನಿನ ಒಂದು ಆಯತ್ತು, ಸೂರ ಮಾಯಿದ 5ನೇ ಅಧ್ಯಾಯ 32ನೇ ಆಯತ್ನಲ್ಲಿ ದೇವನು ಹೇಳಿಕೊಳ್ತಾನೆ, ಮನ್ ಕತಲ ನಫ್ಸಂ ಬಿಗೈರಿ ನಫ್ಸಿನ್ ಔ ಫಸಾದಿನ್ ಫಿಲ್ ಅರ್ದಿ ಫಕಅನ್ನಮ ಕತಲ ನಾಸ ಜಮಿಯಾ. ಯಾವ ಒಬ್ಬ ವ್ಯಕ್ತಿ ಅನ್ಯಾಯವಾಗಿ ಒಂದು ವ್ಯಕ್ತಿಯನ್ನು ಕೊಂದಾಕಿದ್ರೆ ಪ್ರಪಂಚದಲ್ಲಿ ಇರುವವರು ಎಲ್ಲರನ್ನೂ ಕೊಲ್ಲೋದಕ್ಕೆ ಸಮ ಅಂತ ಕುರಾನ್ ಹೇಳ್ಕೊಳುತ್ತೆ. ಅದೇ ಕುರಾನಿನ ಆಯತ್ನಲ್ಲಿ ದೇವನು ಹೇಳ್ಕೊಳ್ತಾನೆ, ಯಾವ ಒಬ್ಬ ವ್ಯಕ್ತಿ ಒಂದು ಮನುಷ್ಯನನ್ನು ಕಾಪಾಡಿದ್ರೆ ಪ್ರಪಂಚದಲ್ಲಿರುವ ಎಲ್ಲ ಮನುಷ್ಯರನ್ನು ಕಾಪಾಡೋದಕ್ಕೆ ಸಮ ಅಂತ ಹೇಳ್ಕೊಳತ್ತೆ. ಇಸ್ಲಾಂ ಧರ್ಮ ಒಂದು ಜಿಹಾದ್ ಬಗ್ಗೆ ಮಾತಾಡುತ್ತೆ. ಜಿಹಾದ್ ಅಂದ್ರೆ ಏನಂದ್ರೆ ಜಿಹಾದ್ ಫೀ ಸಬೀಲಿಲ್ಲಾ, ದೇವನ ಪಾದೆಯಲ್ಲಿ ಫೈಟ್ ಮಾಡೋದು. ಯಾರ ಜೊತೆಗೆ ಫೈಟ್ ಮಾಡಕ್ಕೆ ಇಸ್ಲಾಂ ಅನುಮತಿ ಕೊಡುತ್ತೆ ಅಂದ್ರೆ 4 ಟೈಪ್ ಪೀಪಲ್ ಇದ್ದಾರೆ ಪ್ರಪಂಚದಲ್ಲಿ. ನಾನ್ ಮುಸ್ಲಿಮ್ಸ್ ಅಂತ ಹೇಳ್ಕೊಂಡಿರುವಾಗ 4 ವೆರೈಟಿ, 4 ಟೈಪ್ಸ್ ಪೀಪಲ್ ಇದ್ದಾರೆ. ಅದರಲ್ಲಿ ಒಂದು ಬಂದು ಮುಹಾರಿಬ್, ಇನ್ನೊಬ್ಬ ಬಂದು ಮುಸ್ತಮ್ಮಿನ್, ಇನ್ನೊಬ್ಬ ಬಂದು ಜಿಮ್ಮಿ, ಇನ್ನೊಬ್ಬ ಬಂದು ಮುಆಹಿದ್. ಮುಹಾರಿಬ್ ಅಂದ್ರೆ ಅವನು ಯಾರಂದ್ರೆ ಮುಸಲ್ಮಾನರು ಕೊಲ್ಲೋದಕ್ಕೆ ಅವನು ಪ್ರಯತ್ನ ಮಾಡ್ತಾ ಇದ್ದಾನೆ, ಅವರನ್ನು ಕೊಲ್ಲೋದಕ್ಕೆ ಎಲ್ಲಾ ವ್ಯವಸ್ಥೆಯನ್ನು ಮಾಡಿದ್ದಾನೆ. ಅಂತಹ ಮನುಷ್ಯರನ್ನು ಮಾತ್ರ ಇಸ್ಲಾಂ ಬಂದು ಫೈಟ್ ಮಾಡಕ್ಕೆ ಅನುಮತಿ ಕೊಡುತ್ತೆ, ಬೇರೆ ಒಬ್ಬರನ್ನು ಫೈಟ್ ಮಾಡಕ್ಕೆ ಅನುಮತಿ ಕೊಡೋದಿಲ್ಲ. ಜಿಮ್ಮಿ ಅಂದ್ರೆ ಯಾರಂದ್ರೆ ಒಂದು ಇಸ್ಲಾಮಿಕ್ ಕಂಟ್ರಿನಲ್ಲಿ, ಒಂದು ಇಸ್ಲಾಮಿಕ್ ಸ್ಟೇಟ್ ನಲ್ಲಿ ಜೀವನ ಮಾಡತಕ್ಕ ನಾನ್ ಮುಸ್ಲಿಮ್ಸ್, ಅವರು ಕ್ರಿಶ್ಚಿಯನ್ಸ್ ಆಗಿರ್ಬೋದು, ಅವರು ಐಡಲ್ ವರ್ಷಿಪ್ ಮಾಡಬಹುದು, ಮೂರ್ತಿ ಪೂಜೆ ಮಾಡೋರು ಇರ್ಬೋದು. ಆದ್ರೆ ಅವರು ಇಸ್ಲಾಮಿಕ್ ಕಂಟ್ರಿನಲ್ಲಿ ಅವರು ಅಲ್ಲಿ ಜೀವನ ಮಾಡಿದ್ರೆ ಅವರಿಗೆ ಜಿಮ್ಮಿಯೂನ್ ಅಂತ ಹೇಳ್ತಾರೆ. ಈ ಜಿಮ್ಮಿ ಬಗ್ಗೆ ಏನ್ ಹೇಳ್ಕೊಳುತ್ತೆ ಅಂದ್ರೆ ಅವರಿಗೆ ನೀವು ರೈಟ್ಸ್ ಕೊಡ್ಬೇಕು, ಅವರನ್ನು ನೀವು ಜೋಪಾನವಾಗಿ ನೋಡ್ಬೇಕು. ಜಿಮ್ಮಿ ಅಂತ ಹೇಳಿದ ಮೇಲೆ ನಿಮಗೆ ಒಂದು ಉರ್ದುನಲ್ಲಿ ಒಂದು ಮೀನಿಂಗ್ ಬರುತ್ತೆ, ಜಿಮ್ಮೆದಾರ್ ಅಂತ. ಆ ಜಿಮ್ಮಿ ಅಂದ್ರೆ ಏನಂದ್ರೆ ಅವರನ್ನು ಜೋಪಾನವಾಗಿ ನೋಡ್ಬೇಕು, ದ ಪ್ರೊಟೆಕ್ಟೆಡ್ ಪೀಪಲ್, ಅವರನ್ನು ಪ್ರೊಟೆಕ್ಷನ್ ಕೊಡ್ಬೇಕಂತ ಅದರ ಅರ್ಥ. ಆ ಜಿಮ್ಮಿಗೆ ಪ್ರೊಟೆಕ್ಷನ್ ಕೊಡ್ಬೇಕು. ಹಾಗಾಗಿ ಇಸ್ಲಾಮಿಕ್ ಸ್ಟೇಟ್ ನಲ್ಲಿ ಇವತ್ತಿಗೆ ನಮ್ಮ ಟೀಚರ್ಸ್ ಎಲ್ಲ ಇದ್ದಾರೆ, ಅವರು ಕುವೈತ್ಗೆ ಹೋಗ್ತಾರೆ, ರಿಯಾದ್ಗೆ ಹೋಗ್ತಾರೆ, ಜಿದ್ದಾಗ್ ಹೋಗ್ತಾರೆ. ನಮ್ಮ ಟೀಚರ್ಸು ನಾನ್ ಮುಸ್ಲಿಮ್ಸು ಅವ್ರು ಹೋಗ್ಬಿಟ್ಟು ಬಂದು ಹೇಳ್ತಾರೆ, ಶರೀಫ್ ನಮಗೆ ಇಲ್ಲಿಗಿಂತ ಅಲ್ಲಿ ಬಹಳ ಚೆನ್ನಾಗಿದೆ, ಒಳ್ಳೆ ಫ್ರೀಡಮ್ ಇದೆ, ಒಳ್ಳೆ ರೈಟ್ಸ್ ಇದೆ, ಚೆನ್ನಾಗಿ ನಾವು ಕಾಸು ಮಾಡ್ತಾ ಇದೀವಿ, ಅಲ್ಲಿಂದ ಬಂದು ಇಲ್ಲಿ ಬಂದು ಮನೆ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ. ನೋಡಿ ಎಷ್ಟು ಜನ ಹೋಗಿ ಸೌದಿ ಅರೇಬಿಯಾಗೆ ಹೋಗಿ ಬಿಸ್ನೆಸ್ ಮಾಡ್ತಾ ಇದಾರೆ, ಎಷ್ಟು ಜನ ಅಲ್ಲಿ ಹೋಗಿ ಬಂದು ಅವ್ರು ಬಿಸ್ನೆಸ್ ಮಾಡ್ಕೊಂಡು ಇಲ್ಲಿ ಬಂದು ಅವ್ರ ಮನೆ ಕಟ್ತಾ ಇದಾರೆ. ಯಾಕಂದ್ರೆ ಅವ್ರಿಗೆ ಅಲ್ಲಿ ರೈಟ್ಸ್ ಇದೆ. ಜಿಮ್ಮೀಸ್ ಆರ್ ಪ್ರೊಟೆಕ್ಟೆಡ್, ಅವ್ರಿಗೆ ಪ್ರೊಟೆಕ್ಷನ್ ಸಿಗುತ್ತೆ. ಮತ್ತೆ ಮುಸ್ತಮ್ಮಿನ್ ಅಂತ ಇರುವ ನಾನ್ ಮುಸ್ಲಿಮ್ಸ್ ಯಾರಂದ್ರೆ ನೀವು ಫೈಟ್ ಮಾಡುವಾಗ ಕೂಡಲು ಅಂದ್ರೆ ಆ ಕಾರ್ನಲ್ಲಿ ಅಂದ್ರೆ ಫೈಟ್ ಮಾಡುವಾಗ ಇರುವ ವೇಳೆಯಲ್ಲಿ ಕೂಡ
ನಾನು ನಿಮ್ಮನ್ನು ಫೈಟ್ ಮಾಡಕ್ಕೆ ನಾನು ಇಷ್ಟ ಪಡೋದಿಲ್ಲ ಅಂತ ನೀವು ಖಡ್ಗವನ್ನು ಕೆಳಗಡೆ ಹಾಕ್ಬಿಟ್ರೆ ನಿಮಗೆ ಫ್ರೀಡಮ್ ಕೊಡಬೇಕು, ನಿಮಗೆ ಪೀಸ್ ಶಾಂತಿ ಕೊಡಬೇಕು, ನಿಮ್ಮನ್ನು ಫ್ರೀ ಆಗಿ ಹೋಗಿ ಒಂದು ಸೇಫ್ ಆನ ಜಾಗಕ್ಕೆ ಎಸ್ಕಾರ್ಟ್ ಮಾಡ್ಬೇಕಂತ ಕುರಾನ್ ನಲ್ಲಿ ಸೂರತ್ ತೌಬಾ 9ನೇ ಅಧ್ಯಾಯ 6ನೇ ಆಯತ್ನಲ್ಲಿ ದೇವನೇ ಕೊಡ್ತಾನೆ. ಅದೇ ತರ ದಿಮ್ಮಿ ಮುಸ್ತಮ್ಮಿನ್ ಮುಆಹಿದ್ ಯಾರಂದ್ರೆ ಯಾರ ಜೊತೆಗೆ ನೀವು ಒಂದು ಪೀಸ್ ಟ್ರೀಟಿ ಮಾಡಿದಿರೋ ಅವರ ಹತ್ರ ನೀವು ಚೆನ್ನಾಗಿ ನೀವು ರಿಲೇಶನ್ಶಿಪ್ ಇಟ್ಕೊಳ್ಬೇಕು. ಯಾರ ಜೊತೆಗೆ ಇವಾಗ ಚೈನಾದಿಂದ ಒಂದು ಇಸ್ಲಾಮಿಕ್ ಕಂಟ್ರಿಗೆ ಬರ್ತಾ ಇದಾರೆ, ಅವ್ರ ಜೊತೆಗೆ ಒಳ್ಳೆ ಪೀಸ್ ಟ್ರೀಟಿ ಇದ್ರೆ ಅವರಿಗೆ ನೀವು ಚೆನ್ನಾಗಿ ನೀವು ನೋಡ್ಕೊಳ್ಬೇಕು, ಅವರಿಗೆ ನೀವು ಕರುಣೆ ತೋರಿಸ್ಬೇಕು, ಅವ್ರ ಹತ್ರ ನೀವು ಒಳ್ಳೆ ರಿಲೇಶನ್ಶಿಪ್ ಇಟ್ಕೊಳ್ಬೇಕಂತ ಕುರಾನ್ ಹೇಳ್ಕೊಳುತ್ತೆ. ಮುಆಹಿದ್ ಜೊತೆಗೆ ಒಳ್ಳೆಯದವರಾಗಿ ನೀವು ಇರ್ಬೇಕಂತ. ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಏನ್ ಹೇಳ್ತಾರೆ ಗೊತ್ತಾ? ಸಹೀಹುಲ್ ಬುಖಾರಿ ಪ್ರವಾದಿ ವಚನದಲ್ಲಿ 9ನೇ ಚಾಪ್ಟರ್ 49ನೇ ಹದೀಸ್ನಲ್ಲಿ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳ್ಕೊಂಡಿದ್ದಾರೆ, ಒಬ್ಬ ಮುಸ್ಲಿಂ ಅವನು ಒಂದು ಮುಆಹಿದ್ ಒಂದು ನಾನ್ ಮುಸ್ಲಿಂ ಆಗಿಯ ಆ ಮುಆಹಿದನ್ನು ಕೊಂದಾಕಿದ್ರೆ ಈ ಮುಸ್ಲಿಮು ಸ್ವರ್ಗದ ನರ್ಮಣ ಸ್ವರ್ಗದ ಬಾಸನೆ ಅವನಿಗೆ ಸಿಗುವುದಿಲ್ಲ, ಸ್ವರ್ಗದ ಸ್ಮೆಲ್ ಕೂಡ ಅವನಿಗೆ ಎಟ್ಟುವುದಿಲ್ಲ ಅಂತ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳ್ಕೊಂಡಿದ್ದಾರೆ. ಅಷ್ಟು ದೊಡ್ಡದಾಗಿ ಮಾತು ಹೇಳಿದ್ದಾರೆ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಮತ್ತೆ ಇವತ್ತಿಗೆ ಮುಆಹಿದ್ ಎಷ್ಟೋ ಜನರು ಚೈನಾದ ಸೌದಿ ಅರೇಬಿಯಾಗೆ ಹೋಗ್ತಾರೆ, ಬಿಸ್ನೆಸ್ ಮಾಡ್ತಾರೆ, ಅವರಿಗೆಲ್ಲ ಫ್ರೀಡಮ್ ಇದೆ. ಇಸ್ಲಾಂ ಹೇಳ್ಕೊಳ್ಳೋದು ಏನಂದ್ರೆ ಒಬ್ಬ ಮುಸ್ಲಿಮಿನ ಲೈಫಿಗೆ ಡೇಂಜರ್ ಬಂದ್ರೆ ಅವಾಗ ಮಾತ್ರ. ಕುರಾನ್ ನಲ್ಲಿ ಸೂರ ಬಕರಾ 2ನೇ ಅಧ್ಯಾಯ 190ನೇ ಆಯತ್ನಲ್ಲಿ ದೇವರು ಹೇಳ್ಕೊಳ್ತಾನೆ, ಫೈಟ್ ದೋಸ್ ಹೂ ಫೈಟ್ ಯು, ಬಟ್ ಇಫ್ ದೇ ಡೋಂಟ್ ವಾಂಟ್ ಟು ಫೈಟ್ ಯು ಡೋಂಟ್ ಫೈಟ್ ದೆಮ್ ಅಂಡ್ ಡು ನಾಟ್ ಟ್ರಾನ್ಸ್ಗ್ರೆಸ್ ದ ಲಿಮಿಟ್ಸ್. ಅಂದ್ರೆ ನಿಮ್ಮನ್ನ ಯಾರು ಫೈಟ್ ಮಾಡಕ್ಕೆ ಮುಂದೆ ಬರ್ತಾರೋ ಅವರನ್ನು ನೀವು ಫೈಟ್ ಮಾಡಿ. ಒಂದು ವೇಳೆ ಅವರಿಗೆ ಫೈಟ್ ಮಾಡಕ್ಕೆ ಆಸೆ ಇಲ್ಲ, ನೀವು ಅವರ ಮೇಲೆ ಫೈಟ್ ಮಾಡಬೇಡಿ ಅಂತ ಹೇಳೋದು ಕುರಾನ್. ಮತ್ತೆ ಪ್ರವಾದಿನ ಜೀವನ ಚರಿತ್ರೆಯನ್ನು ನೋಡಿದ್ರೆ ಅವರು ಮಕ್ಕಾನಲ್ಲಿ ಈ ಸಂದೇಶವನ್ನು ಹೇಳ್ತಾ ಇದ್ದಾರೆ, ಲಾ ಇಲಾಹ ಇಲ್ಲಲ್ಲಾ, ದೇವನನ್ನು ಬಿಟ್ಟು ಬೇರೆ ಯಾರು ಆರಾಧನೆಗೆ ಲಾಯಕ್ಕಿಲ್ಲ ಅಂತ. ಆಗ ಹೇಳುವಾಗ ಏನಾಗ್ತಿದೆ ಗೊತ್ತಾ? ಅವರ ಸ್ವಂತ ಚಾಚಾ ಅಂದ್ರೆ ಅವರ ಸ್ವಂತ ಮಾವ ಇವರೆಲ್ಲ ಏನ್ ಮಾಡ್ತಾ ಇದಾರೆ, ಪ್ರವಾದಿಗೆ ಅಗೇನ್ಸ್ಟ್ ಆದ್ರು, ಪ್ರವಾದಿಯನ್ನು ಕಲ್ಲಿಂದ ಹೊಡಿದ್ರು, ಉಗಿದ್ರು, ಮಣ್ಣು ಎತ್ತು ಮುಖಕ್ಕೆ ಹಾಕಿದ್ರು, ಇಷ್ಟೆಲ್ಲ ಕಷ್ಟ ಕೊಟ್ರು. ಮತ್ತೆ ಪ್ರವಾದಿಯನ್ನ 3 ವರ್ಷ ಬಾಯ್ಕಾಟ್ ಮಾಡಿದ್ರು. ಆ ಬಾಯ್ಕಾಟ್ ನಲ್ಲಿ ತಮ್ಮ ಹೆಂಡತಿ ಖದೀಜಾ ರದಿಯಲ್ಲಾಹು ಅನ್ಹಾ ಅವರು ಸತ್ತೋದ್ರು, ಅವರು ಚಚ್ಚಾ ಅಬು ತಾಲಿಬ್ ಅವರು ಸತ್ತೋದ್ರು. ಮತ್ತೆ ಪ್ರವಾದಿಯನ್ನು ಕೊಲ್ಲಕ್ಕೆ ಮುಂದೆ ಬಂದ್ರು, ಅವಾಗ್ಲೂ ಪ್ರವಾದಿ ಏನು ಫೈಟ್ ಮಾಡಿಲ್ಲ. ಆಮೇಲೆ ಪ್ರವಾದಿಯನ್ನು ಕೊಲ್ಲಕ್ಕೆ ಮುಂದೆ ಬರುವಾಗ ಪ್ರವಾದಿ ಏನ್ ಮಾಡಿದ್ರು, ಮಕ್ಕಾಯಿಂದ ಮದೀನಾಗೆ ಹಿಜ್ರತ್ ಮಾಡ್ತಾರೆ. ಮದೀನಾಗೆ ಹೋದ್ಮೇಲೂ ಬಿಟ್ಟಿಲ್ಲ ಅವರು, ಅಲ್ಲೂ ಕೂಡ ಹೋಗಿ ಫೈಟ್ ಮಾಡಕ್ ಬರ್ತಾರೆ. ಅವಾಗ ಕೂಡ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಡಿಫೆಂಡ್ ಮಾಡ್ತಾರೆ. ಎಷ್ಟೋ ಫೈಟ್ಸ್ ನಡೀತು. ಆಮೇಲೆ ಪ್ರವಾದಿಗೆ ಶಕ್ತಿ ಕೊಟ್ಟ ದೇವನು ಪ್ರವಾದಿಯನ್ನ ಮಾತನ್ನು ಕೇಳಿ ಎಷ್ಟೋ ಜನರು ಮುಸಲ್ಮಾನರಾದ್ರು. 10,000 ಮನುಷ್ಯರನ್ನು ಕರ್ಕೊಂಡು ಮಕ್ಕಾಗೆ ಪುನಃ ಹೋಗ್ತಾರೆ. ಆಗ 10,000 ಮನುಷ್ಯರನ್ನು ನೋಡ್ಮೇಲೆ ಅಲ್ಲಿ ಮಕ್ಕಾನಲ್ಲಿ ಪ್ರವಾದಿಗೆ ಕಷ್ಟ ಕೊಟ್ಟ ಮಕ್ಕಳು ಭಯ ಪಡ್ತಿದ್ರು. ಆಹಾ, ಇವಾಗ ಏನ್ ಮಾಡ್ತಾರೋ ಪ್ರವಾದಿ, ನಮ್ಮನ್ನೆಲ್ಲ ಕೊಂದಾಗ್ಬಿಡ್ತಾರೋ ಏನೋ ಗೊತ್ತಾಗ್ತಿಲ್ಲ ಅಂತ ಭಯ ಪಡ್ತಿದ್ರು. ಆಗ ಭಯ ಪಟ್ಕೊಂಡು ಪ್ರವಾದಿ ಹತ್ರ ಹೋಗಿ ಕೇಳ್ತಾರೆ, ಮೊಹಮ್ಮದೇ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ, ತಾವು ನಮಗೆ ಏನು ಮಾಡ್ತೀರಾ, ನಮಗೆ ಕಷ್ಟ ಕೊಡ್ತೀರಾ, ನಾವು ಎಷ್ಟೋ ನಿಮಗೆ ಕಷ್ಟ ಕೊಟ್ಟಿದೀವಿ, ನೀವು ಅದಕ್ಕೆ ರಿವೆಂಜ್ ತಗೊಳ್ತೀರಾ ಅಂತ ಪ್ರವಾದಿ ಹತ್ರ ಕೇಳುವಾಗ ಪ್ರವಾದಿ ಹೇಳ್ತೀರಾ, ನನ್ನ ಬಗ್ಗೆ ನೀವು ಏನ್ ಅನ್ಕೊಂಡಿದ್ದೀರಾ, ನನ್ನ ಬಗ್ಗೆ ನಿಮ್ಮ ಮನಸ್ಸಿನಲ್ಲಿ ನೀವು ಅನ್ಕೊಂಡಿದ್ದೀರಾ ಅಂತ ಹೇಳುವಾಗ ಅವ್ರು ಹೇಳ್ಕೊಳ್ತಾರೆ, ನೀವು ಯಾವಾಗ್ಲೂ ನಮ್ಗೆ ಕರುಣೆಯನ್ನು ತೋರಿಸಿದ್ದೀರಾ ಅಂತ ನಮ್ಗೆ ಗೊತ್ತಿದೆ. ಅವಾಗ ಪ್ರವಾದಿ ಹೇಳ್ತಾರೆ, ಇವತ್ತಿನ ದಿನ ನಿಮ್ಮೆಲ್ಲರಿಗೂ ನಾನು ಕ್ಷಮಿಸ್ತಾ ಇದ್ದೀನಿ, ಎಲ್ಲರಿಗೂ ನಾನು ಕ್ಷಮಿಸ್ತಾ ಇದ್ದೀನಿ, ಯಾರಿಗೂ ಅವರು ಕಷ್ಟ ಕೊಟ್ಟಿಲ್ಲ, ರಿವೆಂಜ್ ಕೂಡ ತಗೊಂಡಿಲ್ಲ ಆ ಪ್ರವಾದಿ. ಆದ್ದರಿಂದ ಪ್ರವಾದಿನ ಜೀವನ ಪ್ರಕಾರ ಜೀವನ ಮಾಡುವವರು ನಾವು ಅದೇ ಟೈಪ್ ನಲ್ಲಿ ನಾವು ಜೀವನ ಮಾಡಬೇಕು. ಅನ್ಯಾಯವಾಗಿ ಯಾರನ್ನು ಕೊಂದಾಕ್ಬಾರ್ದು. ಇವಾಗ ರೋಡ್ ನಲ್ಲಿ ಬಾಂಬ್ ಇಡೋದು, ಅಲ್ಲಿ ಹೋಗಿ ಎಲ್ಲೋದು ಯಾರಿಗಾದ್ರು ಕೊಳ್ಳೋದು, ಇದೆಲ್ಲ ಬಂದು ಇಸ್ಲಾಂ ಧರ್ಮಕ್ಕೆ ಕನೆಕ್ಷನೇ ಇಲ್ಲ. ಹಾಗಾಗಿ ನೀವು ನೋಡಿದ್ರೆ ನಾವೆಲ್ಲ 9/11 ನೋಡಿದ್ದೀವಿ. 9/11 ನಲ್ಲಿ ಸೆಪ್ಟೆಂಬರ್ 11 ನಲ್ಲಿ ನಡೆದಿದ್ದೇನೋ, 2 ಬಿಲ್ಡಿಂಗ್ ಕೆಳಗಡೆ ಬಿದ್ದಿದ್ದನ್ನು ನಾವು ನೋಡಿದೀವಿ. ಆದ್ರೆ ಇವತ್ತಿಗೆ ನಾನು ಹೇಳ್ಕೊಳ್ತೀನಿ, ಅಮೆರಿಕಾನಲ್ಲಿ ಇರುವ ಸೈಂಟಿಸ್ಟ್ ಅವರು ಹೇಳ್ಕೊಳ್ತಾರೆ, ಇದನ್ನು ಒಸಾಮಾ ಬಿನ್ ಲಾಡೆನ್ ಮಾಡಿಲ್ಲ ಅಂತ. ಆ ಬಿಲ್ಡಿಂಗ್ ಕೆಳಗಡೆ ಬಿದ್ದಿದ್ದು ಬಂದು
ಇದು ಯಾರು ಮುಸಲ್ಮಾನ್ ಮಾಡಿಲ್ಲ, ಇದು ಅಮೆರಿಕನಲ್ಲಿ ಇದ್ದು ಅಮೆರಿಕನ್ಸೇ ಮಾಡಿದ ಅಂತ ಒಂದು ರಿಸರ್ಚ್ ನಡೀತಾ ಇದೆ. ನೀವು 9/11 ಸೀರೀಸ್ ಅನ್ನು ನೀವು ನೋಡಬಹುದು, ಇಂಟರ್ನೆಟ್ ನಲ್ಲಿ ಕೂಡ ನೋಡಬಹುದು. ಹೌದು. ಮತ್ತೆ ನೀವು ಅಮೆರಿಕದಲ್ಲಿ ನೋಡಿರ್ಬೋದು, 3,000 ಮನುಷ್ಯರನ್ನು ಸಾಯೋದನ್ನು ನೀವು ನೋಡಿದ್ರಿ. ಆ ಸತ್ ಮೇಲೆ ಅಫ್ಘಾನಿಸ್ತಾನ ಮೇಲೆ ಎಷ್ಟೋ ಮನುಷ್ಯರನ್ನು ಸಾಯಿಸಾಕಿದ್ರು. ಇವತ್ತಿಗೂ ವಾರ್ ನಡೀತಿದೆ. ಇವಾಗ ಒಬ್ಬ ಮನುಷ್ಯ ಒಂದು ವೇಳೆ ಒಸಾಮಾ ಬಿನ್ ಲಾಡೆನ್ ಈ ತಪ್ಪು ಮಾಡಿದ್ರೆ, ಆ ಒಬ್ಬ ಮನುಷ್ಯ ಮಾಡೋ ತಪ್ಪಿಗೆ ಒಂದು ಊರನ್ನೇ ನಾಶ ಮಾಡಕ್ಕೆ ಸಾಧ್ಯ ಆಗತ್ತಾ? ಒಂದು ವೇಳೆ ವೀರಪ್ಪನ್ ಬಂದು ಕಾಡಿನಲ್ಲಿ ಮೇಟೂರ್ ಡ್ಯಾಮ್ ಪಕ್ಕ ಇದ್ರು. ಅವರು ಟೆರರಿಸ್ಟ್ ಕಂಟ್ರಿ ಬಂದು ಅಮೆರಿಕ. ಜಪಾನ್ ನಲ್ಲಿ ಹಿರೋಶಿಮಾ ನಾಗಾಸಾಕಿನಲ್ಲಿ ಅವನು ಬಾಂಬ್ ಹಾಕಿದ್ರಲ್ಲಿ ಎಷ್ಟೋ ಲಕ್ಷಾಂತರ ಮಕ್ಕಳು ಸತ್ತೋಗಿದ್ರು. ಇವತ್ತು ಕೂಡ ಸಾಯ್ತಾ ಇದ್ದಾರೆ ಆ ರೇಡಿಯೇಷನ್ಸ್ ಇಂದ. ಅಮೆರಿಕನ್ ಇಂಟರ್ವೆನ್ಷನ್ ಇಂದಾನೇ ಇವಾಗ ಪ್ರಪಂಚದಲ್ಲಿ ಎಲ್ಲಾ ಕಡೆನೂ ಪ್ರಾಬ್ಲಮ್ ಆಗ್ತಿರೋದೆ. ಮುಸಲ್ಮಾನರ ಬಗ್ಗೆ ಗಾಂಧೀಜಿ ಬರೆದಿದ್ದಾರೆ. ಗಾಂಧೀಜಿ ಒಂದು ಹಿಂದೂ ಧರ್ಮ ಅಂತ ಒಂದು ಪುಸ್ತಕದಲ್ಲಿ ಖಿಲಾಫತ್ ಅಂತ ಒಂದು ಚಾಪ್ಟರ್ ಬರೆದಿದ್ದಾರೆ. ಮುಸಲ್ಮಾನರ ಬಗ್ಗೆ ಆ ಕಾಲದಲ್ಲಿ ಬಹಳ ಚೆನ್ನಾಗಿ ಮಾತಾಡ್ತಿದ್ರು. ಆ ಕಾಲದಲ್ಲಿ ನ್ಯೂಸ್ ಪೇಪರ್ ಓದಿದ್ರೆ, ಗಾಂಧೀಜಿ ಕಾಲದಲ್ಲಿ ನೀವು ನ್ಯೂಸ್ ಪೇಪರ್ ನಲ್ಲಿ ಓದಿದ್ರೆ ಮುಸಲ್ಮಾನರ ಬಗ್ಗೆ ಟೆರರಿಸ್ಟ್ ಅಂತ ಒಂದು ಹೆಸರೇ ಬಂದಿಲ್ಲ. ಗಾಂಧೀಜಿ ಕಾಲದಲ್ಲೂ ಬಂದಿಲ್ಲ, ಬಸವಣ್ಣ ಕಾಲದಲ್ಲೂ ಟೆರರಿಸ್ಟ್ ಅಂತ ಒಂದು ಹೆಸರೇ ಇರಲಿಲ್ಲ. ಆದ್ರೆ ಈ ಹೆಸರು ಯಾವಾಗ ಬಂತಂದ್ರೆ ಮೀಡಿಯಾವನ್ನು ಯಾವಾಗ ಅಮೆರಿಕ ಯೂಸ್ ಮಾಡ್ತೋ ಅವತ್ತಿಂದ ನಮಗೆ ಈ ಹೆಸರು ಬಂತು. ಯಾವಾಗ ಕ್ಯಾಮರಾ ಬಂತು, ಯಾವಾಗ ಟಿವಿ ಬಂತು, ಯಾವಾಗ ಮೀಡಿಯಾನಲ್ಲಿ ಫಾಲ್ಸ್ ಪ್ರಾಪಗಂಡ ಬಂತು, ಅವತ್ತಿಂದನೇ ಮುಸಲ್ಮಾನರಿಗೆ ಟೆರರಿಸ್ಟ್ ಅನ್ನೋ ಒಂದು ಹೆಸರು ಕೊಟ್ರು. ಯಾರು ಕೊಟ್ರು? ಅಮೆರಿಕನ್ಸ್ ಕೊಟ್ರು. ಇಲ್ಲಿರುವ ಪ್ರೆಸ್ ರಿಪೋರ್ಟರ್ ಅದನ್ನ ಫಾಲೋ ಮಾಡ್ತಾರೆ. ಆದ್ರೆ ಇವತ್ತಿಗೆ ಕಾಲ ಬದಲಾವಣೆ ಆಗ್ತಿದೆ. ಸತ್ಯ ಬಂದು ಎಲ್ಲರಿಗೂ ಹೋಗ್ತಿದೆ. ಸತ್ಯವಾದ ಟೆರರಿಸ್ಟ್ ಯಾರಂತ ಮಕ್ಕಳಿಗೆ ಗೊತ್ತಾಗಿದೆ. ಆದ್ದರಿಂದ ಕಾಲ ಇದಕ್ಕೆ ಆನ್ಸರ್ ಕೊಡುತ್ತೆ ಅಂತ ನಾನು ಮಾತಾಡ್ತೀನಿ.